ಪ್ರಭುವಿನ ಆಂತರ್ಯದಲ್ಲಿರುವ ಸಂಪೂರ್ಣ ಸೃಷ್ಟಿಯನ್ನು ತಿಳಿಯಲು ಈ ಬ್ರಹ್ಮಾಂಡದ ಸತ್ಯರೂಪದ ದರ್ಶನ ಮಾಡಲು. ಆದರೆ ಮಾತೆ, ನನಗೆ ಭಯವಿದೆ. ಈ ಸತ್ಯ ತಿಳಿದ ನಂತರ ಮಾತೆ ಯಶೋದೆ ಎಲ್ಲಿ ಭಕ್ತೆ ಯಶೋದೆಯಾಗುವಳೋ ಎಂದು. ಅವಳು ಕೃಷ್ಣನನ್ನು ಪುತ್ರನಲ್ಲ ಪ್ರಭು ಎಂದು ತಿಳಿದು ಪೂಜಿಸುವಳೋ ಏನೋ. ಏಕೆಂದರೆ ಪರಮಾವತಾರಿ ಶ್ರೀಕೃಷ್ಣನ ಉದ್ದೇಶ ಯಾವ ಪ್ರಕಾರ ಪೂರ್ಣವಾಗುತ್ತದೆ ಮಾತೆ? ದೇವರ್ಷಿ, ವಿಧಿಯ ಬಯಕೆ ಏನೆಂದು ನನಗೂ ತಿಳಿಯದು. ಆದರೆ ಇಷ್ಟು ಅವಶ್ಯವಾಗಿ ತಿಳಿದಿರುವೆ, ಒಂದು ಸಂತಾನ ಏನು ಬೇಕಾದರಾಗಲಿ, ದೇವರೇ ಆಗಲಿ, ಆಗ ಕೂಡ ತನ್ನ ತಾಯಿಗೆ ಸದಾ ಅವಳ ಕಂದನೇ ಆಗಿರುತ್ತಾನೆ. ಸತ್ಯವಚನ ಮಾತೆ, ಸತ್ಯವಚನ. ನಾರಾಯಣ ನಾರಾಯಣ. ಭಯವೇ ಹುಚ್ಚಿ? ನಿನ್ನ ಪತಿ ಪರಮೇಶ್ವರನ ಮೇಲೆ ಭಯವೇಕೆ? ಮತ್ತು ನಾನಂತೂ ಭಗವಂತನಲ್ಲವೇ? ಹಾಗೂ ಭಗವಂತನಿಗೆ ಹೆದರಬಾರದು. ಬಾ ಬಾ. ನಿಧಾನ. ಭಗವಂತ ಕಂಸ ನಿನಗೆ ಕೊಡುತ್ತಿದ್ದಾನೆ ಪ್ರೇಮ ತುಂಬಿದ ಉಡುಗೊರೆ. ನನ್ನ ವಿಧವೆ ಪತ್ನಿ ಪ್ರಾಪ್ತಿ. ಇಂದು ಆಗಲಿ ನಿನ್ನ ಶೃಂಗಾರ. ಈಗ ನಿನ್ನ ಕಣ್ಣನ್ನು ಬಿಡು. ಓಂ ಕಂಸಾಯ ನಮಃ. 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 ನೀನು ನಿನ್ನ ಕರ್ಮದಿಂದ ವಿಧವೆಯಾಗಿದ್ದೆ ಪ್ರಾಪ್ತಿ. ಓಂ ಕಂಸಾಯ. ಆದರೆ ಭಗವಂತ ಕಂಸನ ಅಭಿಷೇಕದಿಂದ ನಿನ್ನ ಎಲ್ಲ ಪಾಪಗಳು ತೊಳೆದವು. ಓಂ ಕಂಸಾಯ ನಮಃ. ಓಂ ಕಂಸಾಯ ನಮಃ. ಓಂ ಕಂಸಾಯ ನಮಃ. ಓಂ ಕಂಸಾಯ ನಮಃ. ಕಂಸಾಯ ನಮಃ. ಓಂ ಕಂಸಾಯ ನಮಃ. ಓಂ ಕಂಸಾಯ ನಮಃ. ಓಂ ಕಂಸಾಯ ನಮಃ. ಗಿರುವೆ ಪೂರ್ಣ ಸ್ವತಂತ್ರಳು. ಏಕೆಂದರೆ ಪ್ರೇಮ ಬಂಧಿಸುವುದಿಲ್ಲ, ಮುಕ್ತಗೊಳಿಸುತ್ತದೆ. ಈಗ ನೀನು ವರ್ಷಗಳಿಂದ ಏನೆಲ್ಲ ಮಾಡಬಯಸಿದ್ದೆಯೋ ಅದೆಲ್ಲ ಮಾಡಬಹುದು. ಭಗವಂತ ಕಂಸ ನಿನ್ನನ್ನು ಎಂದೆಂದಿಗೂ ಮುಕ್ತಗೊಳಿಸಿದ್ದಾನೆ. ನನ್ನ ಸ್ವತಂತ್ರ ಪತ್ನಿಯನ್ನು ಹೇಗೆ ಶೃಂಗರಿಸಬೇಕೆಂದರೆ ಜಗತ್ತಿನಲ್ಲಿ ಯಾರೂ ಹೀಗೆ ಶೃಂಗಾರಗೊಂಡಿರಬಾರದು. ನನಗೆ ಮೋಸ ಮಾಡಿ ಜೀವಂತವಾಗಿರುವುದು ಅಸಂಭವ. ಭಗವಂತ ಕಂಸನ ಸ್ವತಂತ್ರ ಪತ್ನಿ ಪ್ರಾಪ್ತಿ. ನೀವು ಕೃಷ್ಣ, ನಿನ್ ಬಾಯಿ ತೆಗಿ. ಅಪ್ಪ, ರಾಧೆ ಸುಳ್ಳು ಹೇಳ್ತಾ ಇದ್ದಾಳೆ. ನಾನು ಮಣ್ಣು ತಿಂದೇ ಇಲ್ಲ. ವಿಷಯ ಮಣ್ಣಿಂದಲ್ಲಪ್ಪ. ನಿನ್ನ ಅಮ್ಮ ನಿನ್ನ ಬಾಯಲ್ಲಿ ಬ್ರಹ್ಮಾಂಡ ನೋಡಿದಾಳೆ. ಬ್ರಹ್ಮಾಂಡನ ಅದೇಗಿರುತ್ತಪ್ಪ? ನೀನು ಸುಮ್ನೆ ನಿನ್ ಬಾಯಿ ತೆಗಿ, ಎಲ್ಲ ಅದಾಗದೆ ಗೊತ್ತಾಗತ್ತೆ. ಅಪ್ಪ, ನನ್ ಬಾಯಿ ನಾನು ತೆಗಿಯೋದಿಲ್ಲ. ಅಮ್ಮಂತರ ನೀವು ಪ್ರಜ್ಞೆ ಏನಾದ್ರೂ ತಪ್ಪಿಟ್ರೆ? ಅಪ್ಪ, ನನ್ ಬಾಯಿ ಯಾವತ್ತೂ ತೆಗಿಯಲ್ಲ. ನನಗೇನೂ ಆಗೋದಿಲ್ಲ ಕೃಷ್ಣ. ಆದ್ರೆ ನೀನ್ ಅಮ್ಮನ ಬಗ್ಗೆ ಯೋಚಿಸು. ಒಂದು ವೇಳೆ ನೀನ್ ಬಾಯಿ ತೆಗೆದಿದ್ರೆ ಅವಳಿಗೆ ಸಂಶಯ ಇನ್ನೂ ಜಾಸ್ತಿ ಆಗತ್ತೆ. ನಿನ್ ಬಾಯಿ ತೆಗಿ. ನೋಡಿದ್ರಾ, ನಾನು ನಿಮ್ಗೆ ಹೇಳ್ತಿದ್ದಾನೆ, ಆ ಕೆಟ್ಟ ಶಕ್ತಿ ಪ್ರಭಾವದಿಂದನೇ ನನ್ ಕಂದ ಬಾಯಿ ತೆಗೆಯೋದಕ್ಕೆ ಇಷ್ಟಪಡ್ತಿಲ್ಲ.
ಎಂದು ನೀನು ಜೀವಂತವಾಗಿರೋದೆ ನನ್ನಿಂದಾಗಿ. ನನ್ನ ಉಪಕಾರನ ಸ್ಮರಿಸ್ಬೇಕು ನೀನು. ನಿನ್ನನ್ನು ಕಂಸನಿಂದ ಉಳಿಸ್ತವ ನಾನು. ನಾರಾಯಣ. ಹೇಳು ಶ್ರೀಧರ, ಎಲ್ಲಿದ್ದಾನೆ ದೇವಕಿಯ 8ನೇ ಪುತ್ರ, ಕಂಸನ ಪರಮಶತ್ರು, ನಿನ್ನಂತ ಬ್ರಹ್ಮರಾಕ್ಷಸನನ್ನು ಮನುಷ್ಯನನ್ನಾಗಿ ಮಾಡಿದವನು? ಉತ್ಕಚ, ನೀನು ನನ್ನ ಜೀವ ಉಳಿಸಿರುವೆ, ಅದಕ್ಕಾಗಿ ನಾನು ನಿನಗೆ ಸುಳ್ಳು ಹೇಳಲಾರೆ. ಹಿಂತಿರುಗು ಇಲ್ಲಿಂದ. ಏಕೆ ವ್ಯರ್ಥವಾಗಿ ನಿನ್ನ ಮೃತ್ಯುವನ್ನು ಆಮಂತ್ರಿಸುತ್ತಿರುವೆ? ಶ್ರೀಧರ, ಮೃತ್ಯುವಿಗೆ ನೀನು ಆಮಂತ್ರಣ ಕೊಡ್ತಿದೀಯ. ಜೀವ ಬೇಕು ಅಂತಿದ್ರೆ ಹೇಳು, ಎಲ್ಲಿದ್ದಾನ ಬಾಲಕ? ಉತ್ಕಚ, ನಿನಗೆ ಸಾಯುವ ಅವಸರವಿದ್ದರೆ ನಾನು ನಿನಗೆ ಹೇಳುತ್ತೇನೆ. ನಿನ್ನ ಮುಕ್ತಿಯ ಮಾರ್ಗವನ್ನು ಅವಶ್ಯವಾಗಿ ಹೇಳುತ್ತೇನೆ. ಇನ್ನೂ ತಡ ಮಾಡಬೇಡ, ಆ ಬಾಲಕನ ಹತ್ರ ಕರ್ಕೊಂಡು ಹೋಗು. ನಾರಾಯಣ. ಯಶೋದೆ, ಆದ್ರೆ ನನ್ ಮಾತು ಕೇಳಿ. ನಾವು ನಮ್ ಕಂದನ್ನ ಋಷಿವರ್ಯ ಗರ್ಗಾಚಾರ್ಯರ ಹತ್ರ ಕರ್ಕೊಂಡು ಹೋಗ್ಬೇಕು. ಈಗ ಅವರೇ ನಮ್ಗೆ ತಿಳಿಸ್ಬೋದು ಈ ಘಟನೆ ಹಿಂದೆ ಇರೋ ಸತ್ಯ ಏನು ಅಂತ. ಬನ್ನಿ ಹೋಗೋಣ, ಆದಷ್ಟು ಬೇಗ ಹೋಗ್ಬೇಕು. ಬನ್ನಿ ಹೋಗೋಣ. ಸ್ವಲ್ಪ ತಡಿ ಯಶೋದೆ, ಕೃಷ್ಣನ್ ಸುರಕ್ಷೆ ನಮ್ಗೆಲ್ಲ ಮುಖ್ಯ ಅಲ್ವಾ? ನಾವಿವತ್ತೇ ಋಷಿವರ್ಯ ಗರ್ಗಾಚಾರ್ಯರ ಆಶ್ರಮಕ್ಕೆ ಹೋಗ್ತೀವಿ. ಆದ್ರೆ ಅಪ್ಪ, ನೀವು ತಗೊಂಡಿರೋ ತೀರ್ಮಾನ ತುಂಬಾ ಸರಿ ಇದೆ. ಋಷಿಗಳು ಈ ಕಳ್ಳ ಕೃಷ್ಣನ್ನ ನೋಡಿದ ಕೂಡಲೇ ಹೇಳ್ತಾರೆ ಇವನಲ್ಲಿ ಏನ್ ಶಕ್ತಿ ಇದೆ ಅಂತ. ಕೃಷ್ಣ ನಿನ್ಗೇನೋ ಮೆಟ್ಕೊಂಡಿದೆ ಅಂತ ಇಲ್ಲಿರೋ ಎಲ್ರೂ ಅಂದ್ಕೊಂಡಿದ್ದಾರೆ. ಆದ್ರೆ ನನ್ ಮನ್ಸು ಹೇಳ್ತಿದೆ ನಿನ್ನಲ್ಲಿ ದಿವ್ಯ ಶಕ್ತಿ ಇದೆ. ಯಾಕ್ ಗೊತ್ತಾ? ನೀನು ಈ ರಾಧೆಯ ಕೃಷ್ಣ ಅಂದ್ಮೇಲೆ ಕೃಷ್ಣ ದಿವ್ಯವಾಗಿರ್ಬೇಕಲ್ವಾ? ಕೃಷ್ಣನೊಂದಿಗಿರುವ ಅಸಮ್ಮತ ಅದು ಕೇವಲ ಸಾಂಸಾರಿಕ ಜೀವನದ ವ್ಯವಹಾರವಾಗಿದೆ. ಆದರೆ ಇದೇ ಸತ್ಯವಲ್ಲವೇ? ರಾಧಾ ಚಿತ್ ಸ್ಥಿತೋ ಹರಿ, ಅರ್ಥಾತ್ ಜನ್ಮ ಜನ್ಮಾಂತರದಿಂದ ದೇವಿ ರಾಧೆಯ ಹೃದಯದಲ್ಲಿ ನನ್ನದೇ ವಾಸವಿದೆ. ಆದರೆ ಪ್ರಭು, ನಂದಪುತ್ರನ ಒಳಗೆ ದಿವ್ಯಶಕ್ತಿ ಇದೆ. ಇದರ ಅರಿವು ದೇವಿ ರಾಧೆಗೆ ಯಾವ ಪ್ರಕಾರವಾಗಿ ಆಯಿತು? ದೇವರ್ಷಿ, ಯಾವ ಪ್ರಕಾರ ದೇವಿ ಲಕ್ಷ್ಮಿಯ ಹೃದಯದಲ್ಲಿ ಘಟಿಸುವ ಸಮಸ್ತ ಘಟನೆಗಳಿಗೂ ನಾನು ಸಾಕ್ಷಿಯಾಗುವೆನೋ, ಅದೇ ಪ್ರಕಾರ ನಂದಪುತ್ರನ ಜೀವನದಲ್ಲಿ ಘಟಿಸುವ ಘಟನೆಗಳ ಸತ್ಯ ಕೂಡ ದೇವಿ ರಾಧೆಗೆ ಅರಿವಿರುವುದಲ್ಲವೇ? ನಾರಾಯಣ ನಾರಾಯಣ, ನನಗೆ ತಿಳಿಯಿತು ಪ್ರಭು, ನನಗೆ ತಿಳಿಯಿತು. ಕೃಷ್ಣ ಚಿತ್ ಸ್ಥಿತ ರಾಧಾ, ರಾಧಾ ಚಿತ್ ಸ್ಥಿತೋ ಹರಿ. ನಾರಾಯಣ ನಾರಾಯಣ. ಉಳಿಯೋದಿಲ್ಲ. ಆ ಕೃಷ್ಣ ಯಾರ ಪುತ್ರ ಅಂತ ನಿನ್ನಿಂದ ತಿಳಿಯಕ್ಕಾಗ್ಲಿಲ್ಲ. ಆದ್ರೆ ನಾನು ಅವರ ಅಪ್ಪ ಅಮ್ಮಂದ್ರ ಜೊತೆ ಅವರನ್ನು ಕೊಂದು ಹಾಕ್ತೀನಿ. ಇಲ್ಲಂತೂ ಯಾರೂ ಇಲ್ಲ. ಇವಾಗಿಲ್ದಿದ್ರೆ ಬಂದೇ ಬರ್ತಾರೆ. ನಾನು ಅವ್ರಿಗಾಗಿ ಕಾಯ್ತಾ ಇರ್ತೇನೆ. ನಾನಲ್ಲ, ಅವರ ಮೃತ್ಯು ಕಾಯ್ತಾ ಇರುತ್ತೆ ಅವ್ರದೇ ಮನೇಲಿ. ಇದನ್ನ ನಾನು ಹೇಳ್ತಿಲ್ಲ ಗುರುದೇವ, ಅಮ್ಮ ಹೇಳ್ತಿದ್ದಾಳೆ. ಹಾ ಗುರುದೇವ, ಕೃಷ್ಣ ಒಂದೊಂದ್ಸಲ ಸತ್ಯನೂ ಹೇಳ್ತಾನೆ. ಏನಾಯ್ತು ಅಂದ್ರೆ ಆ ಕೃಷ್ಣನ್ ಬಾಯಲ್ಲಿ ಅಸುರಿ ಶಕ್ತಿ ನೋಡಿ ಚಿಕ್ಕಮ್ಮಂಗೂ ಪ್ರಜ್ಞೆ ತಪ್ಪಿ ಹೋಗಿತ್ತು. ಯಶೋದೆ, ಹೌದಾ? ಹಾ ಗುರುದೇವ, ಇದೆಲ್ಲ ಸತ್ಯ. ನನ್ ಕಂದನ್ ಜೀವನದಲ್ಲಿ ಕಷ್ಟ ಮುಗಿತಾನೆ ಇಲ್ಲ ಅನ್ನಿಸ್ತಿದೆ. ಕಂಸನ ಅಸುರಿ ಶಕ್ತಿಗಳು ಸದಾ ನನ್ ಕಂದನ್ ಮೇಲೆ ಪ್ರಭಾವ ಬೀರ್ತಾನೆ ಇದೆ. ಮತ್ತೆ ಗುರುದೇವ, ಇವತ್ತು ನಾನು ಕೃಷ್ಣನ್ ಬಾಯಲ್ಲಿ ಬ್ರಹ್ಮಾಂಡನೇ ನೋಡ್ದೆ. ಬ್ರಹ್ಮಾಂಡ? ಕೃಷ್ಣನ ಬಾಯಲ್ಲಿ ಬ್ರಹ್ಮಾಂಡ? ಯಶೋದೆ, ನೀನು ಹೇಳುತ್ತಿರುವುದು ಸತ್ಯವೇ? ಹೌದು ಗುರುದೇವ. ಇಲ್ಲಿವರೆಗೂ ಯಾವ ಬ್ರಹ್ಮಾಂಡನ ನಾವು ಬರೀ ಕಲ್ಪನೆ ಮಾತ್ರ ಮಾಡ್ಕೊಂಡಿದ್ವೋ ಅದನ್ನ ಸ್ವಯಂ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಅದು ನನ್ನ ಕಣ್ಣನ ಬಾಯಲ್ಲೇ ನೋಡ್ದೆ. ಕೃಷ್ಣನ ಬಾಯಲ್ಲಿ ಬ್ರಹ್ಮಾಂಡ? ಅಕ್ಕ, ನನಗೆ ಗೊತ್ತು.
ನಾನ್ ಅದನ್ನ ಮೊದ್ಲೇ ಹೇಳಿದ್ದೆ ನಿಂಗೆ ದಿವ್ಯ ಶಕ್ತಿ ಇದೆ ಅಂತ. ಆದ್ರೆ ಗುರುದೇವ ನಿನ್ ಒಳ್ಳೆ ಗುಣನ್ ಮಾತ್ರ ಹೇಳಿದ್ದಾರೆ, ಕೆಟ್ಟ ಗುಣನ್ ಮಾತ್ರ ನನಗ್ ಬಿಟ್ಟಿದ್ದಾರೆ. ನಾನು ರಾಧೆ, ನಿನ್ನೆಲ್ಲ ಕೆಟ್ಟ ಗುಣನು ದೂರ ಮಾಡೇ ಮಾಡ್ತೀನಿ. ಗುರುದೇವ, ನಾವು ನಿಮಗೆ ಆಭಾರಿಯಾಗಿದ್ದೀವಿ. ನೀವು ನಮ್ಮ ಎಲ್ಲ ಸಂದೇಹ ಚಿಂತೆನ ದೂರ ಮಾಡಿದ್ರಿ. ನಿಮ್ಮ ಸಂಪೂರ್ಣ ಪರಿವಾರಕ್ಕೂ ಶುಭವಾಗಲಿ. ಯಶೋದೆ, ನಿನಗೆ ಸತ್ಯ ತಿಳಿಯುತ್ತಿಲ್ಲ. ಸತ್ಯವೇನೆಂದರೆ ಇಂದು ನೀನು ಸಾಕ್ಷಾತ್ ಲೋಕಪಾಲಕ ನಾರಾಯಣನ ದರ್ಶನ ಮಾಡಿರುವೆ. ನೀನು ಧನ್ಯಳು ಯಶೋದೆ, ನಿನ್ನ ಪ್ರೀತಿಯೂ ಧನ್ಯ. ಈ ಘಟನೆಯಿಂದ ನನ್ನ ಮನಸ್ಸಿನ ವಿಶ್ವಾಸ ಇನ್ನಷ್ಟು ದೃಢವಾಯಿತು. ಕೃಷ್ಣ ಸಾಕ್ಷಾತ್ ನಾರಾಯಣನ ಮಾನವ ಅವತಾರವೇ. ಶಾಶ್ವತವಾಗಿ. ಪ್ರಾಪ್ತಿ, ನೀನೇನು ಹೇಳುತ್ತಿರುವೆ? ನೀನೇ ಹೇಳಿದೆಯಲ್ಲ, ನಿನ್ನನ್ನು ಸ್ವತಂತ್ರಳೆಂದಿತು ಮಹಾರಾಜ ಕಂಸನ ಕುಟಿಲ ನೀತಿಯಾಗಿದೆ. ಇದೇ ಸತ್ಯವಾಗಿದ್ದರೆ ಅವರ ದೃಷ್ಟಿ ಪೂರ್ತಿ ನಿನ್ನ ಮೇಲೆಯೇ ಇರುತ್ತದೆ. ನೀನು ಇಲ್ಲಿಂದ ಹೋಗುವ ತಪ್ಪು ಮಾಡಿದರೆ ಅವರು ನನ್ನನ್ನು ಜೀವಂತವಾಗಿ ಉಳಿಸುವುದಿಲ್ಲ. ಇಲ್ಲಿದ್ದರೂ ನಾನು ಮೃತ್ಯುವಿನ ಪ್ರತೀಕ್ಷೆಯಲ್ಲೇ ಇರುತ್ತೇನೆ. ಏನಿಲ್ಲವೆಂದರೂ ನನ್ನ ಬಳಿ ಬದುಕಲು ಒಂದು ಅವಕಾಶವಿದೆ, ನನ್ನ ಪ್ರೇಮವನ್ನು ಪಡೆಯಲು. ನನ್ನನ್ನು ಕ್ಷಮಿಸಿ ಬಿಡಿ ಅಕ್ಕ, ನಿಮ್ಮನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗುತ್ತಿದ್ದೇನೆ. ಪ್ರಾಪ್ತಿ, ನನ್ನ ಸಹೋದರಿ, ನೀನು ಸುಖವಾಗಿರಬೇಕು. ನನ್ನ ಆಶೀರ್ವಾದ ನಿನಗಿದೆ. ಮಕ್ಕಳೇ, ಈಗ ನಿಮ್ಮ ಹಾಗೂ ಕೃಷ್ಣನ್ ನಡುವೆ ರಾಧೆ ಬಂದಿದ್ದಾಳೆ. ಈಗೇನ್ ಮಾಡ್ತೀರಾ? ನಾವೇನ್ ಮಾಡ್ಬೇಕು ಹೇಳು ರಾಧೆ? ಗೆಳೆಯರೇ, ನನಗೆ ತಾವರೆ ಹೂ ಅಂದ್ರೆ ತುಂಬಾ ಇಷ್ಟ. ಹೋಗಿ ಎಲ್ಲಿಂದನಾದ್ರೂ ನಂಗೆ ತಾವರೆ ಹೂ ತಗೊಂಡ್ ಬನ್ನಿ. ಗೆಳೆಯರೇ, ನೀವೆಲ್ಲ ಏನ್ ಯೋಚನೆ ಮಾಡ್ತಿದ್ದೀರಾ? ನಾನ್ ರಾಧೆ, ಕೃಷ್ಣ ಈಗ ನನ್ನವನು. ನಿಮಗೆ ಕೃಷ್ಣನ್ ಹತ್ರ ಮಾತಾಡ್ಬೇಕು ಅಂದ್ರೆ ನೀವು ನನ್ ಮಾತನ್ನ ಕೇಳಲೇಬೇಕು. ಅಮ್ಮ, ನೀವು ಮನೆಗೋಗಿ ಊಟದ ಸಿದ್ಧತೆ ಮಾಡ್ಕೊಳ್ಳಿ. ನಾವಿಲ್ಲೇ ಪಕ್ಕದ ಕೆರೆಗೋಗಿ ತಾವರೆ ಹೂ ತಗೋ ಬರ್ತೀವಿ. ಪಕ್ಕದಲ್ಲಿರೋ ಕೆರೆನಾ? ನಡೀರಿ, ನಾನು ಬರ್ತೀನಿ. ಬಾಲಕರೇ, ನೀವು ಸರಿಯಾದ ಜಾಗ ಹುಡುಕಿದಿರಿ. ಕಾಣಿಕೆ ಕೊಡಲು ಕಮಲವು ರಾಧೆಗೆ ಅತಿ ಪ್ರಿಯವೆನಲು. ಕೃಷ್ಣ, ಇವತ್ತು ಮೊದಲನೇ ಸಲ ನನ್ಗೆ ನಿಜವಾಗ್ಲೂ ಸಂತೋಷ ಆಯ್ತು. ನನ್ನ ಹತ್ರ ತುಂಬಾ ಒಡವೆ ಇದೆ, ಆದ್ರೆ ಇವತ್ತು ನೀನ್ ಮಾಡಿರೋ ಈ ತಾವರೆ ಮಾಲೆನ ಹಾಕೊಳ್ತೀನಿ. ಇದು ತುಂಬಾ ಚೆನ್ನಾಗಿದೆ. ಜಗತ್ತಲ್ಲೇ ಸುಂದರವಾದ ಉಡುಗೊರೆ ಇದು. ಕೃಷ್ಣ, ನಾನ್ ರಾಧೆ. ನಾನ್ ಯಾರನ್ನೂ ಸುಮ್ನೆ ಬಿಡಲ್ಲ. ನೀನೆಷ್ಟು ಅಂದವಾಗಿರೋ ಉಡುಗೊರೆ ಕೊಟ್ಟಿದ್ಯಲ್ಲ, ಇದರಿಂದ ನನ್ನ ಸಿಂಗಾರ ಪೂರ್ತಿ ಆಯ್ತು. ಅದಕ್ಕೆ ನಾನು ನಿನ್ನ ಕ್ಷಮಿಸಿದ್ದೀನಿ. ಅರ್ಥವಾಗದಿರುವುದು ಕೃಷ್ಣ ರಾಧೆಯನ್ನು ಮತ್ತು ತನ್ನ ಮಿತ್ರರನ್ನು ಹೇಗೆ ರಕ್ಷಿಸಿದ ಎಂದು. ಆ ಪರಮಾವತಾರಿಗೆ ತನ್ನ ಅಸೀಮ ಶಕ್ತಿಗಳ ಅರಿವಾಗಲಿಲ್ಲವಷ್ಟೇ ಪ್ರಭು. ದೇವರ್ಷಿ, ಇದು ಮನುಷ್ಯನ ಸ್ವಭಾವ. ಎಂದಿಗಾದರೂ ಅವರ ಪ್ರೀತಿ ಪಾತ್ರರಿಗೆ ಸಂಕಷ್ಟ ಬಂದಾಗ ಅವನು ಸಾಧಾರಣನಿಂದ ಅಸಾಧಾರಣನಾಗುತ್ತಾನೆ. ತನ್ನ ವಿಶೇಷ ಶಕ್ತಿಗಳ ಅರಿವು ಇಲ್ಲದಿದ್ದರೂ ಅವುಗಳನ್ನು ಉಪಯೋಗಿಸುತ್ತಾನೆ. ತನ್ನ ಪ್ರಿಯಜನರ ರಕ್ಷಣೆ ಮಾಡುತ್ತಾನೆ. ಕೃಷ್ಣನು ಇಂದು ಅದೇ ರೀತಿ ತನ್ನ ದಿವ್ಯ ಶಕ್ತಿಗಳ ಅರಿವು ಇಲ್ಲದಿದ್ದರೂ ಸ್ವಾಭಾವಿಕ ಸ್ವಭಾವದ ಅನುಸಾರ ತನ್ನ ಮಿತ್ರರನ್ನು ದೇವಿ ರಾಧೆಯನ್ನ ರಕ್ಷಿಸಿದ್ದಾನೆ.